ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹವಾ ಸಿಎಂ ಆಗಿ ಮೊದಲ ಭೇಟಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ಡಿಕೆಶಿ 3 ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಸಿಎಂ ಆಗಿ ಮೊದಲ ಭೇಟಿಯಲ್ಲೇ ಸಂಚಲನ ಮೂಡಿಸಿದ್ದಾರೆ. ಡಿಕೆಶಿ ಅವರು ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. 3 ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಹಲವು ನಾಯಕರನ್ನ ಕೂಡ ಭೇಟಿಯಾಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಯಾಕೆಂದ್ರೆ ಟೈಮ್ ಇರೋದು ಬಹಳ ಕಡಿಮೆ, ಅವರಿಗೆ ಕೆಲಸ ಜಾಸ್ತಿ ಆಗಬೇಕು. ಟೈಮ್ ಕಡಿಮೆ, ಕೆಲಸ ಜಾಸ್ತಿ ಆಗಬೇಕು. ಸೊ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿದ್ದಾರೆ. ಬೇರೆ ಬೇರೆ ಪಕ್ಷದ ನಾಯಕರನ್ನ ಭೇಟಿಯಾಗಿದ್ದಾರೆ. ಪಿಎಂ ಅವರನ್ನ ಭೇಟಿಯಾಗಿದ್ದಾರೆ. 3 ದಿನ 60 ಗಂಟೆಗಳಲ್ಲಿ ಹಲವು ಘಟಾನುಘಟಿ ನಾಯಕರನ್ನ ಭೇಟಿಯಾದರು. ಕೇಂದ್ರ ಸರ್ಕಾರದ ಪ್ರಮುಖ ನಾಯಕರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯದ ಅಭಿವೃದ್ಧಿ ಕುರಿತಂತೆ ಕೇಂದ್ರ ನಾಯಕರು ವರಿಷ್ಠರ ಜೊತೆ ಚರ್ಚೆ ಮಾಡಿದ್ದಾರೆ. ರಾಜ್ಯದ ಪಾಲಿನ ಅನುದಾನ, ನೀರಾವರಿ ಯೋಜನೆಗಳಿಗೆ ಅನುಮತಿ ವಿಚಾರ ಸಂಬಂಧವಾಗಿ ಭೇಟಿಯಾಗಿರೋದು. ಬೆಂಗಳೂರು ಅಭಿವೃದ್ಧಿಗೆ ನೆರವನ್ನ ನೀಡಿ ಪೊಲೀಸ್ ಇಲಾಖೆ ಕುರಿತಂತೆ ಸಾಕಷ್ಟು ವಿಚಾರ ಸಂಬಂಧವಾಗಿ ಚರ್ಚೆ ಮಾಡಿದ್ದಾರೆ. 3 ದಿನ ವಾಸ್ತವ್ಯದಲ್ಲೇ ಹಲವಾರು ನಾಯಕರನ್ನ ಭೇಟಿಯಾಗಿದ್ದಾರೆ. ಬರೀ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರೋದು ಮಾತ್ರವಲ್ಲ, ಬಿಜೆಪಿಯ ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗಿ ಅನುದಾನ ವಿಚಾರಗಳ ಸಂಬಂಧವಾಗಿ, ಏಕೆಂದರೆ ರಾಜ್ಯ ಕೇಂದ್ರ ಎರಡೂ ಸೇರಿದ್ರೇನೆ ರಾಜ್ಯದ ಅಭಿವೃದ್ಧಿ ಆಗೋದು. ಕೇಂದ್ರದಿಂದಲೂ ಕೂಡ ಅನುದಾನ ಸಿಗಬೇಕು. ಸೊ ಆ ಒಂದು ಕಾರಣವಾಗಿ ಪಿಎಂ ಅವರನ್ನು ಕೂಡ ಭೇಟಿಯಾಗಿ ಅನುದಾನ ವಿಚಾರ, ನೀರಾವರಿ ವಿಚಾರ, ಮುಂದಿನ ಯೋಜನೆಗಳ ವಿಚಾರ ಮಾತನಾಡಿದರು. ಸಿಎಂ ಆಗಿ ಮೊದಲ ದೆಹಲಿ ಭೇಟಿಯಲ್ಲೇ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದರೂ ಚರ್ಚೆ ಮಾಡಿದ್ರು. ರಾಜ್ಯದ ಅಭಿವೃದ್ಧಿಗೆ ನೆರವನ್ನ ನೀಡುವಂತಹ ಸಂಬಂಧವಾಗಿ 18 ಮನವಿಯನ್ನ ನೀಡಿದ್ರು. ಹಿಂಗಿದೆ ನಮ್ದು ಲಿಸ್ಟ್ ಅಂತ ಹೇಳಿ ಅವರು ಕೊಟ್ಟರು ಸಿಎಂ ಅವರು. ಅದನ್ನ ನೀವು ಕೂಡ ಸೇರ್ಕೊಂಡ್ರೆ ಎಲ್ಲವೂ ಕೂಡ ರಾಜ್ಯದ ಅಭಿವೃದ್ಧಿ ಆಗುತ್ತೆ. ಬೆಳವಣಿಗೆ ಆಗಬೇಕು ಅಂತಂದ್ರೆ ಕೇಂದ್ರದ ಸಹಕಾರ ಕೂಡ ಇರಬೇಕು. ಇಷ್ಟಿದೆ ನಮ್ದು. ಇದಕ್ಕೆ ನೀವು ಅನುದಾನ ಕೊಡೋದು ಅಥವಾ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಕೊಡೋದು ಮಾಡಬೇಕು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್, ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಯನ್ನು ಕೂಡ ಸೌಜನ್ಯವಾಗಿ ಭೇಟಿ ಮಾಡಿದ್ದಾರೆ ಡಿಕೆಶಿ. ಜೊತೆಗೆ ತಮ್ಮದೇ ಪಕ್ಷದ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿ ಮಾಡಿದ್ರು. ಸೌಜನ್ಯಯುತವಾಗಿ ಪಕ್ಷ ಬೇರೆ ಬೇರೆ ಇದೆ, 100% ಇಲ್ಲ ಅಂತಲ್ಲ. ಆ ಪಕ್ಷ ಭೇದವನ್ನು ಕೂಡ ಮರೆತು ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಬೇಕು. ಬಹಳ ಖುಷಿಯಾಗಿ ಅಮಿತ್ ಶಾ ಅವರನ್ನ ಭೇಟಿಯಾದರು. ಒಂದು ಕಡೆ ತಮ್ಮ ಪಕ್ಷದ ನಾಯಕರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾದರು, ರಾಹುಲ್ ಗಾಂಧಿ ಅವರನ್ನ. ಮತ್ತೊಂದು ಕಡೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಸೌಜನ್ಯಪೂರ್ವಕವಾಗಿ ತಮ್ಮ ಬೇಡಿಕೆಗಳೇನಿದೆ, ಮನವಿಗಳೇನಿದೆ ಆ ಸಂಬಂಧವಾಗಿ ಹೂಗುಚ್ಛವನ್ನು ನೀಡುವಂತಹ ಮೂಲಕವಾಗಿ ಕೆಲ ಹೊತ್ತುಗಳ ಕಾಲ, ಕೆಲ ಸಮಯದವರೆಗೂ ಕೂಡ ಮೋದಿಯವರ ಜೊತೆಯಲ್ಲಿ ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ರಾಜ್ಯದ ಅಭಿವೃದ್ಧಿ ಮಾಡಬೇಕು ಅಂತಂದರೆ ಇವೆಲ್ಲವೂ ಕೂಡ ಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಈಗ ಡಿಕೆ ಶಿವಕುಮಾರ್ ಅವರಿಗೆ 2 ವರ್ಷ ಅಂತ ಹೇಳಿ ತೆಗೆದುಕೊಳ್ಳೋದಾದರೂ ಕೂಡ ಸಮಯ ಕಮ್ಮಿ, ಬಟ್ ಕೆಲಸ ಜಾಸ್ತಿ ಮಾಡಬೇಕಾಗಿದೆ. ಜೊತೆಗೆ 3 ದಿನ ವಾಸ್ತವ್ಯದಲ್ಲಿ ಯಾರನ್ನೆಲ್ಲ ಭೇಟಿ ಆಗಿದ್ದಾರೆ, ಯಾವೆಲ್ಲ ವಿಚಾರ ಸಂಬಂಧವಾಗಿ ಮಾತುಕತೆ ಆಗಿದೆ, ಏನಿದೆ ಮಾಹಿತಿ? ಕುಸುಮ, ಈಗ ಡಿ ಕೆ ಶಿವಕುಮಾರ್ಗೆ ತಮ್ಮ ಪರ್ಫಾರ್ಮೆನ್ಸ್ ಅನ್ನು, ಯಾಕಂದ್ರೆ ಮುಂದಿನ ಬಾರಿ ಗೆಲ್ಲಬೇಕಾದ್ರೆ ಅದೇ ರೀತಿಯಾಗಿ ಮುಂದೆ ಅಧಿಕಾರ ಹಿಡಿಬೇಕಾದ್ರೆ ಡಿ ಕೆ ಶಿವಕುಮಾರ್ಗೆ ವೇಗವಾಗಿ ಅದೇ ರೀತಿಯಾಗಿ ತೀವ್ರವಾಗಿ ಕೆಲಸ ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಹೀಗಾಗಿ ದೆಹಲಿಯಲ್ಲಿ ಬಿಡುವಿಲ್ಲದೆ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ 3 ದಿನಗಳ ಕಾಲ ಒಟ್ಟು 60 ಇಲ್ಲಿ ಸಾಕಷ್ಟು ಗಂಟೆಗಳ ಕಾಲ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿಗ ಹಲವಾರು ಜನರನ್ನ ಭೇಟಿಯಾಗಿದ್ದಾರೆ. ರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಾರೆ. ಇಲ್ಲಿದು ಸೌಜನ್ಯಯುತ ಆಗಿರತಕ್ಕಂಥ ಭೇಟಿಯಾಗಿತ್ತು. ಅದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಪ್ರಮುಖ 18 ಬೇಡಿಕೆಗಳನ್ನು ನರೇಂದ್ರ ಮೋದಿ ಮುಂದೆ ಇಟ್ಟಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಲಿ ಅಂತ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಹೋದಾದ್ರೆ ಯೋಜನೆಯನ್ನು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಈಗ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ಕೊಡಿಸಬೇಕು ಅಂತ ಹೇಳಿ ಕೂಡ ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಕೃಷ್ಣಾ ಮೇಲ್ದಂಡೆಯನ್ನ ರಾಷ್ಟ್ರೀಕರಣ ಮಾಡೋದ್ರೆ ಹೆಚ್ಚಿನ ಅನುದಾನ ಕೇಂದ್ರದಲ್ಲಿ ಕೂಡ ಕೊಡಬೇಕಾಗುತ್ತೆ. ಹೀಗಾಗಿ ಇದನ್ನು ರಾಷ್ಟ್ರೀಕರಣ ಮಾಡಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಕಳಸಾ ಬಂಡೂರು ಸೇರಿದಂತೆ ಹಲವಾರು ಯೋಜನೆಗಳು ಕೂಡ
ಒಪ್ಪಿಗೆಯನ್ನು ಕೇಳಿದ್ದಾರೆ. ಅದೇ ರೀತಿ ಬೆಂಗಳೂರು ಐಟಿ ಸಿಟಿ, ಹೀಗಾಗಿ ಬೇರೆ ಬೇರೆ ವಿಶಾಖಪಟ್ಟಣಂ ಸೇರಿದಂತೆ ಹಲವಾರು ಈ ಒಂದು ಹೊಸದಾಗಿ ಬೆಳೆಯುತ್ತಿರತಕ್ಕಂಥ ಸಿಟಿಗಳಿಗೆ ಹೆಚ್ಚು ಹೆಚ್ಚು ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆದರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅನುದಾನ ಕಡಿಮೆನೇ ಕೊಡ್ತಾ ಇದೆ. ಹೀಗಾಗಿ ಬೆಂಗಳೂರು ಸಂಬಂಧಪಟ್ಟಂತ ಅನುದಾನವನ್ನು ಹೆಚ್ಚು ಕೊಡುವಂತೆ ಇಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಇನ್ನೂ ಕೂಡ ಹಲವಾರು ನಾಯಕರನ್ನು ಭೇಟಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೇಂದ್ರದ ಜಲ ಸಚಿವರನ್ನು ಕೂಡ ಭೇಟಿಯಾಗಿದ್ದಾರೆ. CR ಪಾಟೀಲ್ ಅವರನ್ನು ಭೇಟಿಯಾಗಿ ಹಲವು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿ ನಗರಾಭಿವೃದ್ಧಿ ಸಚಿವರನ್ನು ಕೂಡ ಭೇಟಿಯಾಗಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಭೇಟಿಯಾಗಿ ಸಂಪುಟ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಮುಂದೆ ಸಂಪುಟಕ್ಕೆ ಯಾವ ರೀತಿ ಪ್ರಾತಿನಿಧ್ಯ ಕೊಡಬೇಕು ಈ ವಿಚಾರವನ್ನು ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಸ್ವಲ್ಪ ಅಗ್ರೆಸಿವ್ ಆಗಿ ತಮ್ಮ ನಡೆಯನ್ನು ಇಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ವಲ್ಪ ವೇಗವಾಗಿ ಕೂಡ ಹೋಗಿ ಒಂದು ಜನರನ್ನು ಭೇಟಿಯಾಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸ್ಪೀಡ್ DK ಶಿವಕುಮಾರ್ಗೆ ಹೆಚ್ಚಿನ ಬೂಸ್ಟ್ ಕೊಡುತ್ತೆ ಅನ್ನೋದು ನೋಡಬೇಕು ಇಲ್ಲಿ ಕುಸುಮ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.